ಸಂಜು, ಎನಿ ಟೈಮ್ ಆ ಲಾಯರ್ ಬಂದ್ಬಿಡ್ತಾನೆ. ರೆಡಿ ಇದೆಯಾ ತಾನೆ? ನಂಗೆ ಬರಬಾರ್ದೆಲ್ಲ ಬಂದ್ಬಿಡತ್ತೆ ಬಾಯಿಗೆ. ಇವಾಗ ಏನು ಅನ್ಕೊಂಡಿದ್ದೀರಾ ನೀವು? ಮನ್ಸಿಲ್ಲದ ಮನಸ್ಸಲ್ಲಿ ನಿಮ್ಮ ಡ್ಯೂಪ್ಲಿಕೇಟ್ ಹೆಂಡತಿ ಡ್ರಾಮಾಗೂ ಒಪ್ಕೊಂಡಾಗಿದೆ. ಈಗ ನೋಡಿದ್ರೆ ಇವಳು ಯಾರೋ ಬಂದು ಆದಿತ್ಯ ಮಾಮ ಅನ್ಕೊಂಡು ತಬ್ಕೊಂಡು ಮುತ್ತಿಡ್ತಾಳೆ. ಏನು ನಡೀತಿದೆ ಅಂತನಾದರೂ ಹೇಳಿ ಸರ್. ನೋಡಿ, ಈ ಹೆಂಡತಿ ಗಿಣ್ತಿ ಎಲ್ಲ ಯಾರೇ ಆಗಿರಲಿ ಏನೇ ಆಗಿರಲಿ ಅದೆಲ್ಲ ಲಾಯರ್ ಮುಂದೆ ಇಟ್ಕೊಳ್ಳಿ. ನನಗಿವೆಲ್ಲ ಆಗ್ಬರಲ್ಲ. ನೋಡು ಸಂಜು, ಕನ್ಫ್ಯೂಸ್ ಆಗಬೇಡ. ಆ ಬಂದು ತಪ್ಕೊಂಡು ಮುತ್ತಿಟ್ಲಲ್ಲ, ಅವಳೇ ನಿನ್ನ ಹೆಂಡತಿ ಫಿಕ್ಸು. ಅವಳ ಜೊತೆ ಕರೆಕ್ಟಾಗಿ ನಿನ್ನ ಆಕ್ಟಿಂಗ್ ಸಿಂಕ್ ಮಾಡು. ಏನು ಫಿಕ್ಸು? ಏನು ಸಿಂಕ್ ಮಾಡು? ಅಯ್ಯೋ, ಫಿಕ್ಸು ಅಂದ್ರೆ ಲಾಯರ್ ಮುಂದ್ಗಡೆ ಡ್ರಾಮಾಗೆ ಅಷ್ಟೇ. ಟೆಂಪ್ರರಿ ಹೆಂಡತಿ. ಟೆಂಪ್ರವರಿ ಸರ್. ಈ ಗಂಡ ಹೆಂಡತಿ ನಾಟಕ ಎಲ್ಲ ಬೇಡ ಸರ್, ಬಿಟ್ಬಿಡಿ. ನಾನೇನೋ ಗಂಡಸು ಸರ್, ಆದರೆ ಆ ಹುಡುಗಿ ಈ ಥರ ನಾಟಕ ಮಾಡಿದ್ರೆ ಅವಳ ಲೈಫ್ ಹಾಳಾಗಲ್ವಾ? ನೋಡಕ್ ಪಾಪದೋಳ್ ಥರ ಕಾಣಿಸ್ತಾಳೆ ಸರ್. ನೋಡು, ಅವೆಲ್ಲ ನಿನಗೆ ಬೇಡದಿರೋ ವಿಷಯ. ಹೇಳ್ದಷ್ಟು ಮಾಡು. ಅವಳು ನಿಂಗೆ ಟೆಂಪ್ರರಿ ಹೆಂಡತಿ. ಯಾರು ಟೆಂಪ್ರರಿ? ಇದು 7 ಜನ್ಮದ ಲವ್ ಮಾವ. ಇನ್ನೂ 7 ಜನ್ಮಕ್ಕೂ ನಾನೇ ನಿನ್ನ ಪರ್ಮನೆಂಟ್ ಹೆಂಡತಿ. ಕನ್ಸಲ್ಲೂ ಬೇರೆ ಹುಡುಗಿರ ಬಗ್ಗೆ ಯೋಚನೆ ಮಾಡಬೇಡ ಮಾವ. ಸರ್, ಆದಿತ್ಯ, ಅದು ಪಾಪಚ್ಚಿ ಅವಳೇನೋ ಆಸೆ ಪಟ್ಕೊಂಡು ಮಾತಾಡ್ತಾ ಇದ್ದಾಳೆ. ನೀನ್ ಯಾಕೆ ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ನೋಡಿ ಮೇಡಮ್, ಇದೆಲ್ಲ ಜಾಸ್ತಿ ಆಯಿತು. ಯಾವ್ದು ಜಾಸ್ತಿ ಆಯಿತು? ನೀನು ನನ್ನ ಜೀವ ಅಂತ ಬದುಕ್ತಿದ್ದೀನಿ. ನೀನು ಎಲ್ಲೇ ಹೋದ್ರೂ ನಾನು ಅಲ್ಲಿಗೆ ಬರ್ತೀನಿ. ನೀನು ನಂಗೆ ಬೇಕು ಅಷ್ಟೆ. ಅಂಜು, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರು. ಮಾವ ಇನ್ನೂ ಇಲ್ಲಿಗೆ ಅಡ್ಜಸ್ಟ್ ಆಗಿಲ್ಲ. ಅದರಲ್ಲೂ ನೀನು ಈಗಷ್ಟೇ ಬಂದಿದ್ಯಾ. ನೋಡು, ನಿನ್ನ ಪ್ರೀತಿ ಇದನ್ನೆಲ್ಲ ಸರಿ ಮಾಡುತ್ತೆ. ಸರಿ ಹೋಗಲೇಬೇಕು. ನಾನು ನನ್ನ ಮಾವನ್ನ ರೂಟಿಗೆ ತಂದ್ಕೋತೀನಿ. ಏಯ್, ನಿನಗೇನು ಮೆಂಟ್ಲಾ ನಿನಗೆ? ನೋಡು, ಯಾರು ನಿನ್ನ ಮಾವ? ನಾನು ನಿನ್ನ ಮಾವನೂ ಅಲ್ಲ, ನಿನ್ನ ಮದುವೆ ಆಗೋ ಹುಡುಗಿನೂ ಅಲ್ಲ. ನಾನು ಸಂಜು, ಕಾರ್ ಡ್ರೈವರ್ ಸಂಜು. ನನ್ನನ್ನು ಸುಮ್ಮನೆ ಬಿಟ್ಬಿಡಿ. ಸಂಜು ಅಲ್ಲ, ಆದಿತ್ಯ ಮಾವ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.